ಅರ್ಚನಾ, ಸುಸ್ತಾಗ್ತಾ ಇದೆಯಾ? ಸ್ವಲ್ಪ ಟೆನ್ಷನ್ ಆದರೂ ಸಾಕು, ಸುಸ್ತಾಗುತ್ತೆ. ಡಾಕ್ಟ್ರ್ ಹೇಳಿಲ್ವಾ ಹಾಗೆಲ್ಲ ಟೆನ್ಷನ್ ಮಾಡ್ಕೋಬಾರ್ದು ಅಂತ? ಮನೆ ಅಂದಮೇಲೆ ಟೆನ್ಷನ್ ಇಲ್ಲದೆ ಇರುತ್ತಾ? ಮಾವ ನಿಮ್ಗೇನೋ ಬೈತಾ ಇದ್ದಾಗಿತ್ತು. ಹೌದು ಅರ್ಚನಾ, ಅದನ್ನೆಲ್ಲ ನೀನು ತಲೆ ಹಚ್ಕೋಬೇಡ. ಅಪ್ಪ ಮಾತ್ರ ಅಲ್ಲ, ಅಮಿತಾನು ಎಷ್ಟು ಕಟುವಾಗಿ ಮಾತಾಡಿದ್ಲು ಗೊತ್ತಾ? ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿದೆ ಹೇಳಿ? ಅದು ಅವ್ರು ಬೈದಿದ್ದಲ್ಲ, ನಿಮ್ಮ ಮೇಲಿರೋ ಪ್ರೀತಿ, ಅದಕ್ಕೆ ಅವರ ಸಿಟ್ಟು ಮಾಡಿದ್ದು. ಮಗಳ ಮದುವೆಗೆ ಮಗನೇ ಬರ್ದಿದ್ರೆ ಅದು ಮಾವನ್ ಸಿಟ್ಟು, ನನ್ನ ಮದುವೆಗೆ ಅಣ್ಣನೇ ಬರ್ದಿದ್ರೆ ಅದು ತಂಗಿ ಕೋಪ. ಹೌದ್ರಿ, ನನಗೆಲ್ಲ ಅರ್ಥ ಆಗುತ್ತೆ. ಹೋಗ್ಲಿ ಬಿಡು, ನನಗೆ ಮದುವೆಗೆ ಹೋಗೋ ಅದೃಷ್ಟ ಇಲ್ಲ ಅಂದ್ರೆ ಹಾಗೆ ಆಗಲಿ. ಹಾಗ್ಯಾಕಂತೀರಾ? ಅಮಿತಾ ಹೇಳಿದ ಮಾತನ್ನ ತಲೆಗೆ ಹಚ್ಕೊಂಡು ಮದ್ವೆಗೆ ಹೋಗದೆ ಇರ್ತೀರಾ? ನನ್ನಣ್ಣ ನನ್ನ ಮದ್ವೆಲಿ ಓಡಾಡಬೇಕು ಅಂತ ಅವಳು ಕನ್ಸು ಕಟ್ಟಿರಲ್ವಾ? ಆದರೆ ನಾನು ಏನು ಮಾಡಲಿ ಅರ್ಚನಾ? ಅವ್ರು ಆಡಿದ ಮಾತು. ಏನೇ ಹೇಳಿರ್ಲಿ, ಅಮಿತಿನ ಮದ್ವೆಗೆ ಹೋಗದೆ ಇರಬೇಡಿ. ತಂಗಿ ಮದ್ವೆ ಇದು, ಇರೋಳು ಒಬ್ಳೆ ತಂಗಿ. ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ವಾ? ನಾನು ಬರಲ್ಲ. ನಾನು ಬರೋದು ಅವರಿಗೂ ಇಷ್ಟ ಇಲ್ಲ. ಆದರೆ ನನ್ನಿಂದ ನೀವು ತಂಗಿ ಮದ್ವೆಗೆ ಹೋಗದೆ ಇರೋದು ನನಗಿಷ್ಟ ಇಲ್ಲ. ನಾನೇನು ಕೋಪಿಸ್ಕೊಂಡು ಹೇಳ್ತಾ ಇಲ್ಲ, ಸಂತೋಷವಾಗಿ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಿಮ್ಮ ತಂಗಿ ಮದ್ವೆನ ನೀವು ತಪ್ಪಿಸ್ಕೋಬಾರ್ದು. ಆ ಕೊರಗು ಕಡೆ ತನಕ ಉಳಿಯುತ್ತೆ. ಜೀವನ ಇಲ್ಲ ಅದರಿಂದಾನೇ ನರಳ್ತಾ ಇರ್ತೀರ. ಹಾಗಾಗಬಾರ್ದು. ಇವತ್ತಿಂದ ಮದ್ವೆ ಮುಗಿಯೋರ್ಗೂ ಅವ್ರ ಜೊತೆನೇ ಇದ್ದು ಸಂತೋಷದಿಂದ ಸಮಾರಂಭನ ಮುಗಿಸ್ಬೇಕು. ಮನೆ ಮಗಳು ಅಳ್ಕೊಂತ ಗಂಡನ ಮನೆಗೆ ಹೋಗಬಾರ್ದು. ಹೋಗಿ ಅವ್ರ ಜೊತೆ ಮಾತಾಡಿ. ಮದುವೆ ಕೆಲಸ ತುಂಬ ಇರುತ್ತೆ. ಅಪ್ಪ ಹೇಳಿದ ಮಾತು ನನಗೆ ತುಂಬ ನೋವಾಗಿದೆ ಅರ್ಚನಾ. ಹರಿ, ಮನೆ ಅಂದಮೇಲೆ ಇದೆಲ್ಲ ಇದ್ದಿದ್ದೆ ಹರಿ. ಬನ್ನಿ, ನಾನೇ ನಿಮ್ಮನ್ನ ಅವ್ರ ಹತ್ರ ಬಿಟ್ಟು ಬರ್ತೀನಿ. ನಿಜವಾಗ್ಲೂ ನೀನು ತುಂಬ ದೊಡ್ಡ ಮನಸ್ಸು ಅರ್ಚನಾ. ಯಾವುದೇ ಮನೆಗಾದರೂ ನಿನ್ನಂಥ ಸೊಸೆ ಬೇಕು. ನಿಮ್ಮದು ಅಷ್ಟೆ, ತುಂಬ ದೊಡ್ಡ ಮನಸ್ಸು ಹರಿ. ತಂದೆ ತಂಗಿ ಆಡಿದ ಮಾತನ್ನ ಮರೆಯುವಂಥ ದೊಡ್ಡ ಮನಸ್ಸು ನಿಮ್ದಾಗಬೇಕು. ನಮಗೆ ಬೇರೆಯವ್ರು ಕೆಟ್ಟದ್ದು ಬಯಸ್ಬೋದು, ಆದರೆ ನಾವು ಕೆಟ್ಟದ್ದು ಬಯಸೋದು ಬೇಡ. ಇದು ನಮ್ಮನೆ. ಇನ್ನೇನ್ ಜಗಳ ತೆಗೆಯಕ್ ಬಂದಿದ್ಯಾ? ಗೆರೆ ದಾಟಿ ನಮ್ಮನೆ ಕೋಣೆಯೊಳಗೆ ಯಾಕೆ ಬಂದೆ ನೀನು? ಯಾಕೆ ಹಾಗಂತೀಯ ಅಮಿತಾ? ನನ್ನನ್ನು ಜಗಳ ಗಂಟೆ ಅಂದ್ಕೊಂಡಿದ್ಯಾ? ಅಂದ್ಕೋ. ಹೌದು, ನಾನು ಜಗಳ ಮಾಡಿದೆ ನಿಜ. ಯಾವುದಕ್ಕೆ ಜಗಳ ಮಾಡಿದ್ದೀನಿ ಹೇಳು? ನನಗೆ ಅನ್ಯಾಯ ಆದಾಗ ಜಗಳ ಮಾಡಿದ್ದೀನಿ. ಹರಿನ ನನ್ನ ಜೊತೆ ಮದುವೆ ಮಾಡಿ ಆಮೇಲೆ ನೀನು ಅವ್ನ ಹೆಂಡ್ತಿನೇ ಅಲ್ಲ ಅಂದ್ರೆ ಯಾವ ಹೆಣ್ಣಿಗಾದ್ರೂ ಬೇಜಾರಾಗಲ್ವಾ ಹೇಳು? ಅದಕ್ಕೆ ಜಗಳ ಮಾಡಿದ್ರೆ ತಪ್ಪಾ? ಹೋಗ್ಲಿ ಬಿಡು. ಮದ್ವೆ ಮಂಟಪದಲ್ಲೇ ನೀನ್ ನನಗೆ ಅವಮಾನ ಮಾಡಿದೆ. ಆಗ ನನಗೆ ನಿನ್ನ ಮೇಲೆ ಸಿಟ್ಟು ಬಂದಿತ್ತು ನಿಜ. ಆದ್ರೆ ಅದನ್ನೇ ಮುಂದುವರ್ಸಕ್ಕಾಗತ್ತಾ? ಹರಿ ನನಗೆ ಸಿಕ್ಕಿದ್ಮೇಲೆ ನಾ ಅದೆಲ್ಲಾನು ಮರ್ತ್ಬಿಟ್ಟೆ. ಈಗ ನಾನು ಬಂದಿರೋದು ನಿನ್ನ ಜೊತೆ ಜಗಳ ಮಾಡೋಕ್ಕಲ್ಲ. ನನಗೇನು ಅದೇ ಕೆಲಸನಾ ಅಮಿತಾ? ಇನ್ನೊಂದು ವಾರದಲ್ಲೇ ನಿನ್ನ ಮದುವೆ ನಡೆಯುತ್ತೆ. ನಿನ್ನ ಮದುವೆಗೆ ಬೇಕಾಗಿರೋ ಅಮೂಲ್ಯ ವಸ್ತು ನನ್ನ ಹತ್ರ ಇದೆ.
ಆ ವಸ್ತುನ ನಿನಗೆ ಒಪ್ಪಿಸ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ನನ್ನ ವಸ್ತುನ ಏನು? ನಿನ್ನ ಹರಿ ಅಣ್ಣ. ತಂಗಿ ಮದ್ವೆಲಿ ಅಣ್ಣ ಅಮೂಲ್ಯ ಅಲ್ವಾ? ನನಗಣ್ಣ ಇಲ್ಲ, ಆದರೆ ತಂಗಿ ಮದ್ವೆಲಿ ಅಣ್ಣ ಎಷ್ಟು ಮುಖ್ಯ ಅನ್ನೋದು ನನಗೆ ಗೊತ್ತು. ಇವನಿಂದ ಇಡೀ ಮನೆಯವ್ರಿಗೆ ಬೇಜಾರಾಗಿದೆ ಅಂತ ಇವನಿಗೆ ಗೊತ್ತಾ? ಇವನಿಗೆ ಮನೆಯವ್ರ ಮಾತು ಮುಖ್ಯ ಅಲ್ಲ, ಬೇರೆಯವ್ರ ಮಾತೇ ಮುಖ್ಯ. ನನ್ನಿಂದ ಏನ್ ತಪ್ಪಾಗಿದೆ? ಯಾರ ಮಾತು ಮುಖ್ಯ ಆಗಿದೆ? ಹರಿ, ಹಾ, ಇಲ್ಲೇ ಗೊತ್ತಾಗ್ತಾ ಇದೆಯಲ್ಲ, ಅವನಿಗೆ ನಮ್ಮ ಮಾತು ಮುಖ್ಯ ಅಲ್ಲ, ನಿನ್ ಮಾತೆ ವೇದವಾಕ್ಯ. ನೀನ್ ಆಡ್ಸಿದ ಹಾಗೆ ಆಡ್ತಾ ಇದ್ದಾನಲ್ಲ, ಅದೇ ಈ ಮನೆಗೆ ಬಂದಿರೋ ದೊಡ್ಡ ಸಮಸ್ಯೆ. ಹೆಂಡತಿ ಮಾತನ್ನ ಗಂಡ ಕೇಳೋದು ತಪ್ಪು ಅನ್ಕೊಡೋದಾದ್ರೆ ಅಂದ್ಕೋ ಅಮಿತಾ. ಆದ್ರೆ ಹರಿ ಅವನ್ ತಂಗಿ ಮದ್ವೆಲಿ ಓಡಾಡ್ಬೇಕು ಅನ್ನೋದೇ ನನ್ನ ಆಸೆ. ಇದನ್ನ ನಾನು ಅವ್ರ ಹೆಂಡತಿ ಅಂತ ನಾನು ಅವ್ರಿಗೆ ಆರ್ಡರ್ ಮಾಡ್ತಿಲ್ಲ. ನಿನ್ನ ಅಣ್ಣ ಅನ್ನೋ ಸಂಬಂಧದ ಬೆಲೆ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ನಾನು ನಿನ್ನ ಮದ್ವೆಗೆ ಬರೋದು ಯಾರಿಗೂ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ಖಂಡಿತ ನಾನು ನಿನ್ನ ಮದ್ವೆಲಿ ಕಾಣಿಸ್ಕೊಳಲ್ಲ. ಹರಿ, ಅಣ್ಣ ಆಗಿ ನಿಮ್ಮ ಕರ್ತವ್ಯನ ನೀವು ಮಾಡಿ. ಅಣ್ಣ ತಂಗಿ ಸಂಬಂಧ ಈ ಅತ್ತಿಗೆಯಿಂದ ಹಾಳಾಗಬಾರ್ದು. ಅಮಿತಕ್ಕ, ನನ್ನ ಕೈಗೆ ನಿನ್ನ ಅಂಗಡಿಯಿಂದ ತಂದಿದೆಯಲ್ಲ ಅದನ್ನೇ ಹಾಕಾಯ್ತಾ? ನನ್ಗಿದು ಬೇಡ ಕಲ್ಸಿರೋದು. ಸರಿ, ನನ್ನ ಕೈಗೆ ಮಾತ್ರ ನಾನು ಕೋನೆ ಹಾಕೊಳ್ಳೋದು, ಆದ್ರೆ ಅಂಗೈಗೆ ಮಾತ್ರ ನೀನ್ ಅರ್ದಿದೆಯಲ್ಲ ಅದನ್ನೇ ಹಾಕೋತೀನಿ. ಕಲ್ಪನಾ, ಒಂದು ಗುಡ್ ನ್ಯೂಸ್. ಇವತ್ತಿನಿಂದ ಹರಿ ನಮ್ಮನೆಗೆ ಬಂದು ಹೋಗಿ ಮಾಡ್ತಾನೆ. ಮದ್ವೆ ಮುಗಿಯೋರ್ಗು ನಮ್ ಜೊತೆನೇ ಇರ್ತಾನೆ. ಯಾರು ಹೇಳಿದ್ರು? ಹರಿನೇ ಹೇಳಿದ್ನಾ? ಹರಿ ಬಂದಿದ್ದ, ಅರ್ಚನಾ ಕರ್ಕೊಂಡು ಬಂದಿದ್ಲು. ಅರ್ಚನಾನ? ಹೌದು, ಅವಳಿಗೆ ಅದೇನು ಒಳ್ಳೆ ಬುದ್ಧಿ ಬಂತೋ ಏನೋ, ಅವನನ್ನ ಅವಳೇ ಮನೆ ಕರ್ಕೊಂಡು ಬಂದು ಬಿಟ್ಟು ಹೋದ್ಲು. ಎಷ್ಟು ಮೆತ್ಕೆ ಮಾತಾಡ್ತಿದ್ಲು ಗೊತ್ತಾ? ಇವಳು ಅದೇ ಅರ್ಚನಾನ ಅಂತ ನನಗೆ ಆಶ್ಚರ್ಯ ಆಗೋಯ್ತು. ಕಲ್ಪನಾ, ನೋಡ್ತಾ ಇರು, ನನ್ನ ಮದ್ವೆ ಮುಗಿಯೋದ್ರೊಳಗೆ ಅಣ್ಣನ ದಿನ ಒಂದ್ ಮಾಡ್ತೀನಿ. ಈ ಖುಷಿಗೆ ನಾನು ಮೊದಲು ನಿನ್ ಕೈಗೆ ಮೆಹಂದಿ ಹಾಕ್ತೀನಿ, ಕೊಡು. ಇಲ್ಲ ಇಲ್ಲ ಇಲ್ಲ, ನಾನು ಮೆಹಂದಿ ಹಚ್ತೀನಿ ಅಮಿತಕ್ಕ. ಅಣ್ಣ ಬಂದಿರೋ ಖುಷಿಗೆ ಮೊದಲು ನಾನು ನಿನ್ ಕೈಗೆ ಮೆಹಂದಿ ಹಾಕ್ತೀನಿ, ಕೊಡು. ಇಲ್ಲ ಇಲ್ಲ, ನೋಡ ಅಮಿತಕ್ಕ, ಮದುವೆ ಮಗಳು ನೀನು, ನಾನು ನಿನ್ನ ಕೈ ಮೆಹಂದಿ ಹಚ್ತೀನಿ. ಅದೆಲ್ಲ ಆಗಲ್ಲ, ಕೊಡು, ನಾನು ಹಾಕ್ತೀನಿ. ನಾನು ಕೊಡು, ನಾನು ಹಾಕ್ತಾ. ಕೈ ಕೊಡು ಕಲ್ಪಿ. ಏನಕ್ಕ ಇದು? ನಿನ್ ಬಗ್ಗೆ ಅಣ್ಣನ ಪ್ರೀತಿ. ನೋಡ್ತಾ ಇರು, ನನ್ನ ಮದ್ವೆ ಮುಗಿಯೋದ್ರೊಳಗೆ ಅಣ್ಣನ ದಿನ ಒಂದ್ ಮಾಡ್ತೀನಿ. la 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 la
ಇದು? ನಿನ್ನ ಬಗ್ಗೆ ಅಣ್ಣನ ಪ್ರೀತಿ. ಸಂತೋಷ ಆಗಿದೆ ಅನ್ಸುತ್ತೆ. ಆಗದೆ ಇರುತ್ತಾ? ಬಾಯಾರಿಕೆ ಅಂತ ನೀರ್ ಕೇಳ್ದವ್ರಿಗೆ ತಣ್ಣಗಿರೋ ಪಾನಕ ಕೊಟ್ರೆ ಖುಷಿ ಆಗಲ್ವಾ? ಇಷ್ಟೊಂದು ಖುಷಿ ಪಡೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಮುಖ ಒಳ್ಳೆ ಟೊಮೆಟೊ ಹಣ್ಣಿನ ತರ ಹೊಳಿತಾ ಇದೆ, ಆದ್ರೆ ಕಣ್ಣು ಮಾತ್ರ ಕೆಂಪಗಿದೆಯಲ್ಲ, ಯಾಕೆ? ರಾತ್ರಿ ಎಲ್ಲ ನಿದ್ದೆನೇ ಇಲ್ವಾ? ಖುಷಿಗೆ ನಿದ್ದೆನೇ ಬಂದಿಲ್ಲ ಅನ್ಸುತ್ತೆ. ರಾತ್ರಿ ಇಡೀ ಜಾಗರಣೆನಾ? ನನಗೆ ಹೇಗೆ ಗೊತ್ತಾಯ್ತು ಅಂತ ಆಶ್ಚರ್ಯನಾ? ಏ ಗುಗ್ಗು, ನಿನ್ನಂತವ್ರ ಹಣೆ ಬರಹಾನೆ ನಂಗೆ ಗೊತ್ತು ಕಣೆ. ನಿನ್ನೆ ಹರಿನ ನಿಮ್ ಮನೆಗೆ ಬಿಟ್ಟಿದ್ದೀನಿ, ಅವನ್ ಬಂದಿದ್ದಾನೆ ಅಂತ ತಾನೆ ಹಗಲ್ಗನ್ಸ್ ಕಾಣ್ತಾ ನೀನ್ ನಿದ್ದೆ ಬಿಟ್ಟಿದ್ದು. ಪಾಪ, ಬುದ್ಧಿನೇ ಇಲ್ಲ, ಅದಕ್ಕೆ ನಿದ್ದೆ ಇಲ್ಲ. ಏಯ್, ಒಂದ್ ವಿಷಯ ನೆನ್ಪಲ್ಲಿಟ್ಕೋ, ಹರಿ ಬಂದಿರೋದು ಅವನ್ ತಂಗಿ ಮದ್ವೆಲಿ ಓಡಾಡೋಕೆ, ನಿನ್ ಜೊತೆ ರೊಮ್ಯಾನ್ಸ್ ಮಾಡೋಕಲ್ಲ. ನೀನೇನಾದ್ರೂ ಹರಿನ ಬುಟ್ಟಿಗೆ ಹಾಕೊಳ್ಳೋದಿಕ್ ಪ್ರಯತ್ನ ಪಟ್ಯೋ ಏನಾಗುತ್ತೆ ಗೊತ್ತಾ? ನಿನ್ನ ನಾದ್ನಿ ಹರಿ ತಂಗಿ ಅಮಿತನ್ ಮದ್ವೆನೇ ಆಗಲ್ಲ. ಯಾಕೆ ಮದ್ವೆ ಆಗಲ್ಲ ಗೊತ್ತಾ? ಅವಳು ಉಡ್ಬಿ ಪ್ರಣವ್ ನನ್ ಬುಟ್ಟಿಲ್ ಬಿದ್ದಿರ್ತಾನೆ. ಹಲೋ ಚಂದ್ರಗಿರಿ, ನೀನು ಹರಿಗ್ ಹತ್ರ ಆದ್ರೆ ಪ್ರಣವ್ ನನಗ್ ಹತ್ರ ಆಗ್ತಾನೆ. ಅಮಿತನ್ ಮದ್ವೆ ಡಮಾರ್. ಅರ್ಥ ಆಯ್ತಾ? ಹರಿ ಮೇಲ್ ಕಣ್ಣು ಹಾಕಿದ್ರೆ ಪ್ರಣವ್ನ ಕಿತ್ಕೋತೀನಿ, ಹುಷಾರು. ನನ್ ಗಂಡನ್ನ ಹುಷಾರಾಗಿ ನೋಡ್ಕೊಂಡು ಹುಷಾರಾಗಿ ಕಳ್ಸ್ಕೊಡು. ಜಾಸ್ತಿ ಬುದ್ಧಿ ಖರ್ಚು ಮಾಡಬೇಡ, ಕೆಟ್ಟ ಸ್ಥಿತಿ ಅನುಭವಿಸ್ತೀಯ. ಬಂದಿದ್ದಾರೆ ನೋಡಿ. ಅಪ್ಪ, ಹರಿ ಈಗ ನನ್ನ ಅಣ್ಣನಾಗಿ ಬಂದಿದ್ದಾನೆ. ನೋಡು, ಮೊದಲು ಏನು ಕೆಲಸ ಆಗಬೇಕು ಅದನ್ನು ಹೇಳಿ.
ಮೊದಲು ಇನ್ವಿಟೇಷನ್ ಬರೀಬೇಕು. ಸಮಯ ಕಮ್ಮಿ ಇದೆ. ಎಲ್ಲ ಕಡೆಗೂ ಪತ್ರಿಕೆನ ಹಂಚಕ್ಕಾಗುತ್ತೋ ಇಲ್ವೋ ಭಯ ಶುರುವಾಗ್ಬಿಟ್ಟಿದೆ ನನಗೆ. ಅಮ್ಮ, ಹರಿ ಇವತ್ತಿನಿಂದ ಇಲ್ಲೇ ಇದ್ದು ನನ್ನ ಮದ್ವೆಗೆ ಓಡಾಡ್ತಾನೆ. ಮದುವೆ ಮುಗಿಯೋವರೆಗೂ ಅವ್ನು ಇಲ್ಲೇ ಇರ್ತಾನೆ. ಅಪ್ಪ, ಸಮಯ ಕಡಿಮೆ ಇದೆ, ಕೆಲಸ ಜಾಸ್ತಿ ಇದೆ ಅಂತೀರಿ. ಮೊದಲು ನಮ್ಗೆ ಅಮಿತಾ ಮದುವೆ ಮುಖ್ಯ ಅಲ್ವಾ? ನನಗಂತೂ ಇಷ್ಟೆಲ್ಲ ಕೆಲಸಗಳನ್ನ ಹೇಗೆ ಮುಗಿಸೋದಂತ ಭಯ ಶುರುವಾಗ್ಬಿಟ್ಟಿದೆ. ಲಗ್ನ ಪತ್ರಿಕೆಗಳನ್ನು ಬೇರೆ ಇವತ್ತೇ ಕಳಿಸ್ಕೊಡ್ಬೇಕು. ಇವತ್ತೇ ಕಳಿಸ್ಕೊಡ. ಹೇಗೋ ನಿನ್ನ ಮಗ ಬಂದಿದ್ದಾನಲ್ಲ, ಸ್ವಲ್ಪ ಜೋಮಿಸ್ಕೊಡು. ಕಲ್ಪನಾ, ಕುಡಿಯಕ್ಕೆ ಏನಾರು ತಗೊಂಬ ಅಮ್ಮ. ಅಮ್ಮಿ, ಅಡ್ರೆಸ್ ಎಲ್ಲ ಆ ಪುಸ್ತಕದಲ್ಲೇ ಇದೆ. ಒಂದು ಮಿಸ್ ಆಗಬಾರ್ದು. ದೂರದ ಊರಿಂದೆಲ್ಲ ಮೊದಲೇ ಬರೆದು ಪೋಸ್ಟ್ ಮಾಡ್ಬಿಡ್ಬೇಕು. ಆಮೇಲೆ ಮೂಡಿಗೆರಲ್ಲಿ ದೊಡ್ಡ ಪುಕಾರು, ಕಾಡು ಮಲ್ಲಿಗೆ ಎಸ್ಟೇಟ್ನವರು ಮಗಳ ಮದುವೆ ಕರೆದೇ ಇಲ್ಲ ನೋಡಿ ಅಂತ. ನಗದಲ್ಲ. ಅದೇನೇ ಹಿಂದೆ ಹೋಗಿ ಸರ್ಕೋತ್ಯಾ? ಬಾರ ಇಲ್ಲಿ. ಹಲೋ ಚಂದ್ರಗಿರಿ, ನೀನು ಹರಿಗೆ ಹತ್ರ ಆದ್ರೆ ಪ್ರಣವ್ ನನಗೆ ಹತ್ರ ಆಗ್ತಾನೆ. ಅಮಿತನ್ ಮದ್ವೆ ಡಮಾರ್. ಬಾರ ಇಲ್ಲಿ. ಬಾ ಕೂತ್ಕೋ. ಬೇಡ ಮಗ, ಪರವಾಗಿಲ್ಲ. ಹೋಗೆ ಕೂತ್ಕೋ, ಹೋಗು. ಹೋಗಮ್ಮ. ಆ ಕಡೆ ಯಾಕೆ ತಿರುಗಿದೀಯಾ? ಈ ಕಡೆ ತಿರುಗಿ ಕೂತ್ಕೋ. ತಿರುಗು. ಬೇಡ ಅಕ್ಕ, ಪರವಾಗಿಲ್ಲ. ತಿರುಗಿ ಕೂತ್ಕೋ. ಅಮ್ಮಿ, ಹೋಗ್ಲಿ ಬಿಡು. ಪಾಪ ಅವಳಿಗೇನು ನಾಚಿಕೆ. ಇವಳಿಗೆ ನಾಚಿಕೆನಾ? ನಾಚಿಕೆ ಏನಕ್ಕೆ ಅಂತ ನಮಗೂ ಗೊತ್ತು. ತಿರುಗಿ ಈ ಕಡೆ ಕೂತ್ಕೊಳ್ಳೆ. ಹೋಗ್ಲಿ ಬಿಡು ಅಮ್ಮಿ. ಅವಳೆ ನಿಂತರ ಕಾಲೇಜಿಗೆ ಹೋದವಳ. ಅಮಿತಕ್ಕ, ನಂಗೆ ಒಳಗಡೆ ಕೆಲಸ ಇದೆ, ನಾ ಹೋಗ್ತೀನಿ.